ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯಗೆ MLC ಟಿಕೆಟ್ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ, ನನಗೆ MLC ಟಿಕೆಟ್ ಇದೆ ಅಂತ. CM ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಇಲ್ಲಿ MLC ಟಿಕೆಟ್ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಸೊ ಟಿಕೆಟ್ ಫಿಕ್ಸ್ ಆಗಿದ್ದನ್ನ ಯತೀಂದ್ರ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ಸೊ ನಾನು MLC ಆಗಿ ಶಾಸಕನಾಗಿ ಅನುದಾನವನ್ನ ಹಾಕ್ಕೊಡ್ತೀನಿ, ಸೊ ನಮ್ಮ ತಂದೆ ಬಳಿ ಹೇಳಿ ಅವರಿಂದಲೂ ಕೂಡ ಅನುದಾನವನ್ನ ಕೊಡಿಸ್ತೀನಿ ಅಂತ ಟಿ ನರಸೀಪುರದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟರು. ದಕ್ಷಿಣ ಶಿಕ್ಷಕರ ಕ್ಷೇತ್ರ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಪರವಾಗಿ ಪ್ರಚಾರಕ್ಕೆ ಆಗಮಿಸಿದ್ರು ಯತೀಂದ್ರ ಅವರು. ಈ ವೇಳೆ ಶಾಲೆಗೆ ಅನುದಾನ ಬಿಡುಗಡೆ ಮಾಡಿಕೊಡುವಂತೆ ಶಿಕ್ಷಕಿ ಮನವಿಯನ್ನು ಮಾಡ್ತಾರೆ. ಈ ವೇಳೆ ನಾನು MLC ಆಗಿ ಶಾಸಕನಾಗ್ತೀನಿ, ಆಗ ಶಾಸಕರ ಅನುದಾನದಲ್ಲಿ ಹಣವನ್ನು ಹಾಕ್ತೇನೆ. ಸೊ ನಮ್ಮ ತಂದೆಯವರ ಕ್ಷೇತ್ರಕ್ಕೆ ಶಾಲೆ ಬರುವಂಥ ಹಣ ಆಗಿರ್ಬೋದು, ಸೊ ನಮ್ಮ ತಂದೆಯವರ ಕ್ಷೇತ್ರಕ್ಕೆ ಬರುವಂಥ ಶಾಲೆ ಇದು. ಸೊ ಆ ಶಾಲೆಗೆ ಬರುವಂಥ ಕಾರಣದಿಂದಾಗಿ ಅವರ ಬಳಿ ಮಾತನಾಡಿ ಅವರಿಂದಲೂ ಕೂಡ ಅನುದಾನ ಕೊಡಿಸ್ತೀನಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಖಂಡಿತ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ. ಈಗಾಗಲೇ ಒಂದು ಕೆಲಸ ನೋಡಿದ್ದೀವಿ. ಸೊ ಹಾಗಾಗಿ ಮತ್ತೆ ನೀವು ಕೆಲಸ ಮಾಡ್ಕೊಂಡು ಎಲ್ಲ ಸಮಸ್ಯೆ ಗಮನಿಸಲು ಸಾಧ್ಯ ಆಗುತ್ತೆ. ದಕ್ಷಿಣ ಕ್ಷೇತ್ರದಲ್ಲಿ ಮೈಸೂರು ಜಿಲ್ಲೆನೂ ಬರ್ತಾರೆ, ಮುಖ್ಯಮಂತ್ರಿಗಳ ಜಿಲ್ಲೆ ಕೂಡ ಇದೆ, ಮಲ್ಕಿಬೇಕವರು ಕೂಡ ಮೈಸೂರು ಜಿಲ್ಲೆ ಇದೆ. ಸೊ ಹಾಗೆ ಒಂದೇ ಜಿಲ್ಲೆಗಾರರು ಮುಖ್ಯಮಂತ್ರಿಗಳಿಗೆ ಅವರಿಗೆ ಹತ್ತಿರದ ಒಂದು ಒಡನಾಟ ಇರುತ್ತೆ. ಸೊ ಹಾಗಾಗಿ ಬೇರೆ ಸಮಸ್ಯೆಗಳು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಶಿಕ್ಷಕರೆಲ್ಲ OPS ಗೋಸ್ಕರ ಹೋರಾಟ ಮಾಡ್ತಿದ್ದೀವಿ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೇ ಹಿಡಿದೀವಿ, ನಾವು OPS ಜಾರಿಗೆ ತರ್ತೀವಿ ಅಂತ ಹೇಳಿ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಟ್ರೆ ನಾನು ಕೈ ಜೋಡಿಸಿ ಆ OPS ಸ್ಕೀಮ್ನ ಜಾರಿ ಬರೋಂಗೆ ಮಾಡ್ತೇವೆ. ಹಾಗಾಗಿ ಎಲ್ಲ ಕಾರಣಗಳಿಗೋಸ್ಕರ ದಯವಿಟ್ಟು ಮರಿತಿಬೇಕವರಿಗೆ ಸಂಖ್ಯೆ 1ಕ್ಕೆ ತಮ್ಮ ಮತ ಕೊಡಬೇಕು ಅಂತ ಹೇಳಿ ನನ್ನ ಕೈ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನುಭವ ಇದೆ. ಹಾಗಾಗಿ ಮತ್ತೆ ಖಂಡಿತ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ. ಈಗಾಗಲೇ ಒಂದು ಕೆಲಸ ನೋಡಿದ್ದೀವಿ. ಸೊ ಹಾಗಾಗಿ ಮತ್ತೆ ನೀವು ಕೆಲಸ ಮಾಡ್ಕೊಂಡು ಎಲ್ಲ ಸಮಸ್ಯೆ ಗಮನಿಸಲು ಸಾಧ್ಯ ಆಗುತ್ತೆ. ದಕ್ಷಿಣ ಕ್ಷೇತ್ರದಲ್ಲಿ ಮೈಸೂರು ಜಿಲ್ಲೆನೂ ಬರ್ತಾರೆ, ಮುಖ್ಯಮಂತ್ರಿಗಳ ಜಿಲ್ಲೆ ಕೂಡ ಇದೆ, ಮಲ್ಕಿಬೇಕವರು ಕೂಡ ಮೈಸೂರು ಜಿಲ್ಲೆ ಇದೆ. ಸೊ ಹಾಗೆ ಒಂದೇ ಜಿಲ್ಲೆಗಾರರು ಮುಖ್ಯಮಂತ್ರಿಗಳಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.